ಎಲ್ಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪ್ಯಾಲೇಸ್ ಗುಟ್ಟಳ್ಳಿ ಹತ್ರ ಸದಾಶಿವನಗರ ಅಂತ ಒಂದು ಏರಿಯಾಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಮ್ಮ ಅಪ್ಪು ಬಾಸ್ ಅವರ ಮನೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಅಲ್ಲಿಗೆ ಹೋಗ್ತಾ ಇರೋದು. ಸೊ ಏನಿಲ್ಲ, ಸೊ ನೋಡೋಣ ಅಲ್ಲಿ ಹೆಂಗಿದೆ ಅಂತ. ನಮ್ಮ ಅಪ್ಪು ಬಾಸ್ನ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಇದ್ದಾಗಂತೂ ನಾವು ಅಪ್ಪು ಸರ್ ನೋಡೋಕ್ಕಾಗಲಿಲ್ಲ, ಪುನೀತ್ ಸರ್ನ ನಾವು ನೋಡೋಕ್ಕಾಗಿಲ್ಲ. ಸೊ ಅವ್ರ ಮನೇನ ನೋಡಿಕೊಂಡು ನಮ್ಮ ಪುನೀತ್ ಸರ್ ಅಭಿಮಾನಿಗಳು ಯಾರ್ಯಾರೆಲ್ಲ ಇದ್ದೀರಾ ನಮ್ಮ ಒಂದು ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲೂ ಫೇಸ್ಬುಕ್ಕಲ್ಲೂ ಅಪ್ಲೋಡ್ ಆಗಿರುತ್ತೆ, ಶಾರ್ಟ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿರುತ್ತೆ. ತುಂಬ ಖುಷಿ ಆಗ್ತೈತೆ ಅಪ್ಪು ಸರ್ ಅವರ ಒಂದು ಮನೆ ಹತ್ರ ಹೋಗೋಕ್ಕೆ. ಇದೇ ರೂಟು, ಇದೇ ರೋಡಲ್ಲಿ ಅಪ್ಪು ಸರ್ ಅವರ ಒಂದು ಮನೆ ಇರೋದು. ಸೊ ಅದು ಡಿ ಕೆ ಶಿವಕುಮಾರ್ ಸರ್ ಅವರ ಒಂದು ಮನೆ. ಇವರು ಬಾಗಲಕೋಟೆಯಿಂದ ಅಪ್ಪು ಸರ್ ಅವರ ಅಭಿಮಾನಿ. ಹೇಳಿ ಅಣ್ಣ. ಹಾಂ, ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಪ್ಪು ಸರ್ ಅಭಿಮಾನಿಗಳಿಗೆ? ಅಪ್ಪು ಸರ್ ಅವ್ರನ್ನ ನೋಡೋಕ್ಕಾಗಲಿಲ್ಲ, ಅವ್ರ ಮನೆಯವ್ರನ್ನಾರು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹೌದಾ? ನೋಡಿ, ಬಾಗಲಕೋಟೆಯಿಂದ ಬಂದಿದ್ದಾರಂತೆ. ಸೊ ನೋಡಿ, ಇದೇ ಮನೆ, ದೊಡ್ಡ ಮನೆಗೆ ಹೋಗ್ತಾ ಇದ್ದೀವಿ. ಅಣ್ಣ, ಹ್ಞೂ ಅಣ್ಣ, ನೋಡಿ ಅಲ್ಲಿ ಕಾಣಿಸ್ತಿದ್ದಲ್ಲ ಅಪ್ಪು ಸರ್ ಅವ್ರ ಮನೆ. ಅದೇ ಹತ್ತು ಕಡೆ ಇರೋದು ಯುವರಾಜ್ ಕುಮಾರ್ ಸರ್ ಅವರ ಒಂದು ಮನೆ, ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರ ಮನೆ. ಇದು ಅಪ್ಪು ಸರ್ ಮನೆ. ಇದು ಈ ಕಡೆ ಇರೋದು ಅದು ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರ ಮನೆ. ಇದು ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರ ಮನೆ. ಇದು ಪುನೀತ್ ಸರ್ ಅವರ ಒಂದು ಮನೆ. ಇದು ಸದಾಶಿವನಗರ. ಸದಾಶಿವನಗರ 18ನೇ ಕ್ರಾಸಲ್ಲಿರೋಂತಹ ಮನೆ ಇದು ಅಪ್ಪು ಸರ್ ಅವ್ರದ್ದು. ಸೊ ಮನೆ ಹತ್ರ ಬಂದಿದ್ದ ತಕ್ಷಣ ತುಂಬ ಖುಷಿ ಆಯಿತು. ಅಪ್ಪು ಸರ್ ಇದ್ದಿದ್ರೆ ಇನ್ನೂ ಖುಷಿಯಾಗಿರೋದಲ್ವಾ. ಅಪ್ಪು ಸರ್ನ ನಾವೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ. ಮೊದಲನೇದಾಗಿ ಗಣಪತಿಯವ್ರನ್ನ ದರ್ಶನ ಮಾಡಿಕೊಂಡು ಇವರಿಗೆ ಮೊನ್ನೆ ಯುವರಾಜ್ ಕುಮಾರ್ ಸರ್ ಮತ್ತು ವಿನಯ್ ರಾಜ್ಕುಮಾರ್ ಸರ್ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ರು. ಅಪ್ಪು ಸರ್ ಮತ್ತು ವಿನಯ್ ರಾಜ್ಕುಮಾರ್ ಸರ್, ಯುವರಾಜ್ ಕುಮಾರ್ ಸರ್ ಎಲ್ಲ ಒಂದು ವ್ಯಾಯಾಮ ಮಾಡ್ತಿದ್ದೆಲ್ಲ ಅಲ್ಲೇ. ತಾನೆ ಅಶ್ವಿನಿ ಮ್ಯಾಮ್ ಅವರು ಹೋದರು, ಎಲ್ಲೋ ಹೋಗಿದ್ರು. ಸೊ